ಈಗ ಅವ್ನ್ ಏನ್ ಹೇಳ್ತಿರಂದ್ರೆ ನಾನ್ ಮದ್ವೆನೇ ಆಗಲ್ಲ, ನಾನು ಅವಳನ್ನ ಮದ್ವೆ ಆದ್ರೆ ನಾನ್ ಜೀವಂತವಾಗೂ ಇರಲ್ಲ. ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಅವ್ನ್ ಜೀವಂತ ಇಲ್ಲ ಅಂತ ಅಂದ್ರೆ ನಾವಿದ್ದು ಬದುಕಿದ್ದು ಏನ್ ಪ್ರಯೋಜನ, ನಾವು ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಇನ್ನೂ ಒಂದ್ ಮಾತು ಹೇಳ್ದೆ ಅವ್ರಿಗೆ, ಸರಿ ಆಯ್ತು ಇವಾಗ ಆಗಲ್ವಾ, ಇನ್ನೂ 1 ವರ್ಷ ಟೈಮ್ ತಗೋ, ಅಥವಾ ಇನ್ನೂ 1-2 ವರ್ಷನೇ ಟೈಮ್ ತಗೋ, ಆದ್ರೆ ನನ್ನ ಬಿಡ್ತೀನಿ, ನನ್ ಜೊತೆಲಿ ಇರಲ್ಲ, ಮಾತಾಡಲ್ಲ ಅಂತ ಮಾತ್ರ ಅನ್ಬೇಡ ಅಂತಾನು ಹೇಳ್ದೆ. ಇಲ್ಲ ಅದನ್ನು ಒಪ್ತಾ ಇಲ್ಲ. ಈಗ ಅವನು ನನ್ ಮದ್ವೆ ಆಗದೇ ಇಲ್ಲ, ನಾನು ಮದ್ವೆ ಆದ್ನ ಅವ್ನು ಹೆಂಗಾಗಿದ್ದಾನೆ ಅಂತ ಅಂದ್ರೆ ಒಂಥರ ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ. ಈಗ ನಾನು ಒಂಥರ ಹೆಂಗೆ ಅಂದ್ರೆ ಈಗ ನನ್ ಮದ್ವೆ ಆದ್ರೆ ನನ್ ಲೈಫೇ ಫುಲ್ ಹೋಯ್ತು, ನಾನು ಜೀವಂತವಾಗಿರೋದೇ ವೇಸ್ಟ್ ಅನ್ನೋ ತರ ಆಗೋಗ್ಬಿಟ್ಟಿದೆ ಅವನಿಗೆ. ನಾನ್ ಮದ್ವೆ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಈಗ ಮದ್ವೆ ಆದ್ರೆ ನಾನ್ ನಿಜವಾಗ್ಲೂ ಬದುಕೇ ಇರಲ್ಲ, ನಾನ್ ಬದುಕಿದ್ದೂನು ವೇಸ್ಟ್ ಅನ್ನೋ ತರಕ್ ಅವನು ಆಗಿದ್ದಾನೆ. ಈಗ ಅವನು ಮೆಂಟಲಿ ಹೆಂಗಾಗಿದ್ದಾನೆ ಅಂದ್ರೆ ಒಂಥರ ಈಗ ನಾವೇನಾದ್ರೂ ಹೇಳ್ತಿದ್ವಿ ಮಾತಾಡ್ತಿದೀವಿ ಅಂತ ಅಂದ್ರೆ ಅದನ್ನ ಕೇಳೋಷ್ಟು ಪೇಷನ್ಸ್ ಇಲ್ಲ. ಒಟ್ರಾಸಿ ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣನೇ ಮನೆಗೆ ತಗೋಬಂದ್ಕೊಂಡ್ ಕುಡಿತಿದ್ದಾನೆ. ಅವಾಗ ಅಪ್ಪ ಅಮ್ಮನಿಗೆ ಅವ್ನು ಕುಡಿತಾನೆ ಅನ್ನೋದೇ ಗೊತ್ತಿರ್ಲಿಲ್ಲ, ಮನೆಗೆ ತಗೋಬಂದ್ಕೊಂಡ್ ಕುಡಿತಿದ್ದಾನಂತೆ. ಅದನ್ನೆಲ್ಲ ಹೆಂಗ್ ನೋಡ್ತಾರೆ ಮನೇಲಿ ಅಪ್ಪ ಅಮ್ಮ, ಅಷ್ಟು ಸಾಕಿ ಕಷ್ಟಪಟ್ಟು. ಈಗ ಮನೆಗೆ ತಗೊಬಂದ್ ಕುಡಿತಿದ್ದಾನೆ, ನಮ್ಮಪ್ಪ ಕುಡಿಯಲ್ಲ, ಅಪ್ಪನ ಎದುರಿಗೆ ಅವ್ನು ಕುಡಿತಾನೆ ಅಂತಂದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ. ಯಾಕೆ ಈ ತರ ಮಾಡಿದ ಅಂತಂದ್ರೆ ಇಲ್ಲಪ್ಪ ನಾನು ಇರಲ್ಲ, ನನ್ ಜೀವ ತೆಕ್ಕೊಳ್ತೀನಿ, ನಾನ್ ಬದುಕಿರಲ್ಲ ಅಂತ ಹೇಳ್ತಾನಂತೆ ಅವನು. ಅಪ್ಪ ಅಮ್ಮ ಹತ್ರನೂ ಕರೆಕ್ಟಾಗಿ ಮಾತಾಡ್ತಿಲ್ಲ, ಏನು ಎಂಟು ಇವತ್ತಿನವರೆಗೂ ಏನು ಮಾತಾಡಿಲ್ಲ ಅವ್ನ ಮನೇಲಿ. ನನ್ಗೂ ರೀಸನ್ ಹೇಳಲ್ಲ ಯಾಕೆ ಈ ತರ ಮಾಡ್ದೆ ಅಂದ್ರೆ, ನನ್ಗೂ ರೀಸನ್ ಹೇಳಲ್ಲ. ನಾನ್ ಕೇಳಿದ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ ಅವನು. ಮಾಡ್ಕೋಬೇಕಾಗಿತ್ತು. ಇವಾಗ ನೋಡು, ಅವ್ರಿಗೂ ನೆಮ್ಮದಿ ಇಲ್ಲ, ನಮ್ಗೂ ನೆಮ್ಮದಿ ಇಲ್ಲ. ಈಗ ನಾವು ಸಾಯ್ಬೇಕು, ಈಗ ಅವ್ರುನು ಹಂಗೆ ಆಗ್ಬೇಕು. ಅವ್ನ್ ಹೇಳ್ತಾನೆ ಏನ್ ಮಾಡ್ಕೊಂತೀಯ ಏನಂದ್ರೆ ನನಗೆ ಆಗ್ತಿಲ್ಲ ಕಣ, ಎಲ್ಲರೂ ಫೋನ್ ಮಾಡ್ತಾರೆ, ಎಲ್ಲರೂ ಏನು ಎಂತು ಹಿಂಗೆ ಅಂತ ಕೇಳ್ತಾರೆ, ನನ್ಗೆ ಆ ಟಾರ್ಚರ್ ತಡಿಯಕ್ ಆಗ್ತಿಲ್ಲ, ನಾನೇನಾದ್ರೂ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹಂಗ್ ಮಾಡ್ಕೊಂಡಿದ್ದ ಬುದ್ಧಿ ಇರ್ಲಿಲ್ಲ. ಹಂಗ್ ಮಾಡ್ಕೊಂಡಿರೋದೇ ಇವನೇ, ಈ ಬೇವರ್ಸಿ ಇವ್ನ್ ಕರೆಕ್ಟ್ ಇದ್ದಿದ್ರೆ ಆಗ್ತಿತ್ತು. ಬರೀ ಹೇಳ್ತಿನ ಕೆಲಸ ಮಾಡ್ಕೊಂಡು ಈಗ ನಾನ್ ಬದುಕಿರಲ್ಲ, ನಾನೇನಾದ್ರೂ ಮಾಡ್ಕೊಳ್ತೀನಿ, ಎಲ್ಲರೂ ಟಾರ್ಚರ್ ಮಾಡ್ತಾರೆ, ಹಿಂಸೆ ಮಾಡ್ತಾರೆ ಅಂತ ಅಂದ್ರೆ ನಾನೇನ್ ಮಾಡ್ಲಿ? ನನಗೂ ಒಬ್ಬ ಅಣ್ಣ ಇದ್ದಾನೆ ಅಂತ. ಅವ್ನು ಏನು ಮಾಡ್ಲಿಲ್ಲ ಅಂದ್ರೂ ಪರಲ್ಲ, ಅಟ್ಲೀಸ್ಟ್ ಚಾಯ ತರ್ಕಾದ್ರೂ ಒಂದು ಅಣ್ಣ ಇದ್ದಾನೆ ಅಂತ ಅನ್ಕೊಂಡು ಎಷ್ಟು ಖುಷಿಯಾಗಿರ್ಬೋದು. ಅವನ್ನ ನಾನು ಜೀವಂತವಾಗಿರಲ್ಲ ಅಂದ್ರೆ ನಮಗೆ ಮನ್ಸಿಗೆ ಎಷ್ಟು ನೋವಾಗುತ್ತೆ. ಅವ್ನು ನನಗೆ ಏನು ಮಾಡೋದ್ ಬೇಡ, ಚಾಯ ತಗೊಂಡು ಒಬ್ಬ ಅಣ್ಣ ಇದ್ದಾನೆ ಅಂತಂದ್ರೆ ಅಪ್ಪ ಅಮ್ಮನಿಗೆ ಅದನ್ನು ಅಷ್ಟೇ. ಅಪ್ಪ ಅಮ್ಮನ ಅವ್ನು ಇವತ್ತಿನವರೆಗೂ ಯಾವತ್ತೂ ನೋಡ್ಕೊಂಡಿಲ್ಲ. ನಾನು ಇಲ್ಲಿಗೆ ಬಂದಾಗ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತೀನಿ, ಅಮ್ಮನ ಹತ್ರ ಇಸ್ಕೊಂಡು ಖರ್ಚಿಗೆ ದುಡ್ಡಿಲ್ಲ ಅಂತಂದಾಗ ಅವ್ನ ಮನೆಗೆ ಒಂದು ತಗೋಬರ ಅಂದ್ರೂ ತಗೋಬರಲ್ಲ, ಆ ಥರದವನು ಅವನು. ಅಂಥದ್ರಲ್ಲಿ ನಾವು ಅವ್ನು ಈ ಥರ ಕೆಲಸ ಮಾಡಿದ್ದಾನೆ ಅಂದಾಗ ನಮ್ಮ ಅಪ್ಪ ಅಮ್ಮ ಹೆಂಗಿರ್ತಾರೆ? ಅಪ್ಪಂಗೆ ಹುಷಾರಿದ್ದಲ್ಲ, 2-3 ಸಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದೆ. ನಾನು ಇವತ್ತಿನವರೆಗೂ ಏನು ಹುಷಾರಿಲ್ಲ ಏನು ಅಂತ ಕೇಳಿದ್ದಾನೆ ಅವನು. ನಾನು ಕೇಳಿದ್ದೆ, ನನಗೂ ಏನು ಹೇಳಿಲ್ಲ. ಅವ್ನು ಏನು ಹೇಳಲ್ಲ. ನನ್ನ ಅಪ್ಪನ ಮಂಗ್ಳೂರ್ ತನಕ ಕರ್ಕೊಂಡೋಗಿ ಬಂದ್ರು ಏನು ನಾನು ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂತಂದ, ಬಟ್ ನಿನಗೆ ಪಾಪ ಆಗಿದೆ ಅಂತ ಅವ್ನು ಹೇಳಿಲ್ಲ. ಆಮೇಲೆ ಹೇಳಿದ್ದು ಪಾಪ ಆಗಿದ್ದ ದಿನ ಅವನು ಹೆಂಗೆ ಅಂದ್ರೆ ಯಾರ್ದೋ ಪಾಪ ನೋಡಕ್ ಬಂದಿದೀವಿ ಅನ್ನೋ ತರ ಟ್ರೀಟ್ ಮಾಡ್ದ ಅವನು. ಹಂಗಿದ್ದಿದ್ರೆ ಅವನು ತಂಗಿಗೆ ಡೆಲಿವರಿ ಆಗಿದೆ ಅನ್ಕೊಂಡು ಎಷ್ಟು ಖುಷಿಯಾಗಿ ಇರ್ತಿದ್ರು. ಅವನ್ ಪಾಡಿಗೆ ಅವನು ಬಂದ ನೋಡ್ದ ಹೋದ. ಅವತ್ತು ಡ್ರಿಂಕ್ಸ್ ಮಾಡಿದ್ದು ಅವತ್ತು ಡ್ರಿಂಕ್ಸ್ ಮಾಡಿದ್ದ ಅವನು ಗೊತ್ತು. ನಾನು ಅದಕ್ಕೆ ಇದನ್ನಲ್ಲ, ಒಟ್ಟಿಗೆ ಸಾಯ ತನಕ ಅವ್ನು ಇದ್ದಾನೆ ಅಂತಂದ್ರೆ ಸಾಕು ಅನ್ನೋ ತರಕ್ಕೆ ನಾನು ಇದ್ದಿದ್ದು. ಈಗ ನನ್ನ ಜೀವನ ಇಟ್ಕೊಳಲ್ಲ ಅಂತಂದ್ರೆ ಏನ್ ಮಾಡೋದು? ನಾನೇನ್ ಹೇಳಿರ್ಲಿಲ್ಲ ನಾನು ಇದೆಲ್ಲ ಮಾಡು ಹಿಂಗೆಲ್ಲ ಮಾಡ್ಕೊಂತ ನಾನೇನ್ ಹೇಳಿರ್ಲಿಲ್ಲ. ಈಗ ನನ್ನ ಲೈಫ್ ನಾನು ಯೋಚನೆ ಮಾಡ್ಬೇಕು. ಅಲ್ಲ, ಈಗ ನನ್ನ ಲೈಫ್ ನಾನು ಯೋಚನೆ ಮಾಡ್ಬೇಕು. ಕುಡೀರಿ ಮಾಡಿ ಅಂತ ಯಾರೂನು ಹೇಳಲ್ಲ, ಕುಡೀರಿ ಅಂತ ಯಾರು ಹೇಳಲ್ಲ. ಅವ್ನು ಲವ್ ಮಾಡಿದ್ರೆ ಇನ್ನು ಬಿಡಿ ಅಂತ ಹೇಳ್ತಾರೆ ಬಿಟ್ರೆ ಕುಡೀರಿ ಅಂತ ಯಾರು ಹೇಳಲ್ಲ. ಬಟ್ ಅವ್ನಿಗೆ ಹೆಂಗೆ ಅಂದ್ರೆ ಒಂಥರ ಮೆಂಟಲಿ ಒಂಥರ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾನೆ ಫುಲ್ಲು. ನಾವ್ ಏನ್ ಮಾತಾಡಿದ್ರು ತಲೆ ಹಾಕೊಡಲ್ಲ. ನಾನು ಹೇಳಿದೀನಿ ಕುಡಿಬೇಡ ಕಣ, ಕುಡಿದ್ರೆ ನನ್ ಮೇಲೆ ಆಣೆ ಕಣ, ನಾನ್ ಇರ್ಬೇಕು ಅನ್ನೋದಿದ್ರೆ ನೀನ್ ಕುಡಿಬೇಡ, ನಾನ್ ಬೇಡ ಅನ್ನೋದಿದ್ರೆ ನೀನ್ ಕುಡಿ ಅಂದ್ರೆ ಅದೇ ತಕ್ಷಣ ನಾನು ಹಣೆ ಎಲ್ಲ ಮಾಡಿಸ್ಕೊಂಡು ಇವತ್ತು ಕುಡಿತೀನಿ ನಾಳೆಯಿಂದ ಕುಡಿಯಲ್ಲ ಅಂದ್ರೆ ಅದೇ ತರನೇ ಅವನು ಮಾಡಿದ್ರೆ ನನ್ ಮಾತಿಗೆ ಒಂಚೂರು ಬೆಲೆನೆ ಕೊಡ್ಲಿಲ್ಲ. ಬಿಡು,
ಅಲ್ಲ ನಿನ್ ತಂಗಿಯಾಗಿ ನಿನ್ ಮಾತ್ಗೆ ಬೆಲೆ ಕೊಟ್ಟಿಲ್ಲ, ಇನ್ ನಾನ್ ಹೇಳಿದ್ರೆ ಕೇಳ್ತಿದ್ರಾ? ನಾನ್ ಅದನ್ನು ಹೇಳ್ತಿದ್ದೆ, ನಾನ್ ಕುಡಿಯಕ್ಕೆಲ್ಲ ದುಡ್ಡು ಹಾಕಲ್ಲ, ಏನಾದ್ರು ಎಮರ್ಜೆನ್ಸಿ ಇತ್ತಾ ಏನಾದ್ರು ಇತ್ತಾ ಅವಾಗ ಹೇಳು, ನಾನ್ ದುಡ್ಡು ಹಾಕ್ತೀನಿ. ಈ 500, 300, 200 ಇಸ್ಕೊಂಡಿದ್ದಾನೆ ಅಂದ್ರೆ ಕುಡಿಯೋದಕ್ಕೆ ಇಸ್ಕೊಳ್ಳೋದು. ಅವ್ನು ಇವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ, ಯಾರು ನನಗೆ ಅವಾಗ ಹೇಳಿಲ್ಲ, ಇವಾಗ ಎಲ್ಲರೂ ಹೇಳ್ತಾರೆ ನಾನು 200 ರೂಪಾಯಿ ಹಾಕಿದ್ದೆ, ನಾನು 300 ರೂಪಾಯಿ ಹಾಕಿದ್ದೆ, ನಾನು 500 ರೂಪಾಯಿ ಹಾಕಿದ್ದೆ, ನಾನು ಕರ್ಕೊಂಡೋಗಿ ಕುಡ್ಸಿದ್ದೆ, ನಾನು ದುಡ್ಡು ಕೊಟ್ಟಿದ್ದೆ, ಎಲ್ಲರೂ ಇವಾಗ ಹೇಳ್ತಾರೆ. ಬಟ್ ಅವಾಗ ಯಾರು ನನಗೆ ಹೇಳಿಲ್ಲ ಅವ್ನು ಈ ತರ ಆಗಿದೆ. ನನಗೆ ಹಿಂಗೆ ಅಂದ್ರೆ ಮನೆಗೆ ಏನೂ ಗೊತ್ತಿಲ್ಲ ಅನ್ನೋ ತರ ಬರೋನು, ಏನೂ ಗೊತ್ತಿಲ್ಲ, ನಮ್ಮ ಇಂಥ ಅಣ್ಣನೇ ಇಲ್ವೇ ಅನ್ನೋ ತರ ಬರೋನು ಮನೆಗೆ. ನಾನು ಅಣ್ಣ ಡಿಗ್ರಿ ಮುಗಿದ್ಮೇಲೆ ಮುಗೀತು, ನಾನು ಅಣ್ಣ ಒಟ್ಟಿಗಿಲ್ಲ. ಅವ್ನು ಜಾಬ್ ಅಂತ ಹೋದ್ಮೇಲೆ ಹೊರಗಡೆನೆ ಹೋಗಿದ್ದೆ. ನನಗೂ ಅವನಿಗೂ ಕನೆಕ್ಷನೇ ಇಲ್ಲ. ಹೆಂಗಂದ್ರೆ ಯಾವತ್ತೋ ಒಂದಿನ ಬರೋನು ಹೋಗೋನು, ನಾನು ಮನೇಲಿ ಇರ್ತಿಲ್ಲ, ನಾನು ಡ್ಯೂಟಿ ಹೋಗಿರ್ತಿದ್ದೆ, ನಾನು ಇಲ್ದಾಗ ಬರೋನು ಹೋಗೋನು. ನನಗೆ ಡಿಗ್ರಿ ಹೋಗೋ ತನಕ ಅಷ್ಟೇ ಅವ್ನು ಚೆನ್ನಾಗಿ ಗೊತ್ತಿರೋದು. ಅದು ಬಿಟ್ಟರೆ ಅವ್ನು ಈ ಥರ ಎಲ್ಲ ಹಾಳಾಗಿದ್ದಾನೆ, ಈ ಥರ ಎಲ್ಲ ಮಾಡ್ಕೊಂಡಿದ್ದಾನೆ ಅನ್ನೋದು ನನಗೆ ಈ ಮನೆಗೆ ಬಂದ ಮೇಲೆನೆ ಗೊತ್ತಾಗಿದ್ದು. ಈ ಥರ ಲೋಫರ್ ಬುದ್ಧಿ ಕಲ್ತಿದ್ದಾನೆ, ಈ ಥರ ಮನೆ ಹಾಳು ಬುದ್ಧಿ ಮಾಡಿದ್ದಾನೆ ಅನ್ನೋದು. ಮುಂಚೆ ಎಲ್ಲ ಎಲ್ಲಿ ಕೆಲಸ ಮಾಡ್ತಿದ್ರು? ನಿಜವಾಗ್ಲೂ ಕೈಯ ಕಾಲ ಕಡ್ದು ಮನೇಲಿ ಇರು ಅಂತ ಹೇಳ್ತಿದ್ದೆ. ನನಗೆ ಅಣ್ಣ ಅಂತ ಹೆಸರು ಹೇಳ್ಕೊಳಕ್ಕಿದ್ರೆ ಸಾಕು, ನಿನ್ ಮನೇಲೆ ತೊಸ್ಕೊಂಡಿರು ಅಂತ ಬಿಡ್ತಿದ್ದೆ ನಾನು. ಈ ತರ ಎಲ್ಲ ಕಂತ್ರಿ ಕೆಲಸ ಮಾಡ್ತಾನೆ, ಈ ತರ ಎಲ್ಲ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಿ ತಿಪ್ಟೂರಲ್ಲಿ ಇದ್ದಾಗ್ಲೂ ಯಾವತ್ತೂ ಕುಡ್ದಿರೋದ್ ನಾನು ನೋಡಿಲ್ಲ. ಯಾವಾಗ ತಿಪ್ಟೂರ್ ಬಿಟ್ಟೋದ್ರು ಅವಾಗಿಂದಾನೆ ಕುಡಿಯಕ್ ಸ್ಟಾರ್ಟ್ ಮಾಡಿರೋದು. ಇಲ್ಲ ಆಫೀಸಲ್ಲಿ ಇದ್ದಾಗ ಮತ್ತೆಲ್ಲ ಹೇಳ್ತಾರೆ ತಿಪ್ಟೂರಲ್ಲಿ ಇರೋ ಅಷ್ಟೊತ್ತಿಗೆ ಕುಡ್ದಿರೋದು, ಕುಡಿತಿದ್ದು. ಅವ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನನಗೆ, ಇವಾಗ ಅವ್ನ ಜೊತೆ ಕೆಲಸ ಮಾಡೋರೆಲ್ಲ ಹಂಗ್ ಕುಡಿತಿದ್ದ ಹಿಂಗ್ ಕುಡಿತಿದ್ದ ಅಂತೆಲ್ಲ ಹೇಳ್ತಾರೆ. ನಂಗೆ ಯಾವತ್ತೂ ಕುಡ್ಕೊಂಡ್ ಬಂದಿರ್ಲಿಲ್ವಲ್ಲ ನನ್ ಜೊತೆಲಿ ಬಂದಾಗ. ಅಲ್ಲಿ ತಿಪ್ಟೂರ್ ಬಿಟ್ಟ ಮೇಲೆನೆ ಕುಡಿತಿದ್ದು. ಅವಾಗ್ಲೇ ನಂಗೂ ಗೊತ್ತಾಗಿದ್ ಜಾಸ್ತಿ ಕುಡಿತಾರೆ ಅಂತ. ಯಪ್ಪ, ಹೆಂಗ್ ಬ್ಯಾಗ್ ಒಳಗೆ ಇಟ್ಕೊಂಡ್ ಮನೆಗ್ ಬಂದ್ ಕುಡಿತಾನೆ ಅಂತಂದ್ರೆ ಇನ್ ಎಷ್ಟು ಕುಡಿಯೋದ್ ಕಲ್ತಿರ್ಬೋದು. ಇನ್ ಯಾವ ತರ ಆಗಿದ್ದಾನೆ ಅವನು. ನಾನು ಅವ್ರ ಬ್ಯಾಗಲ್ಲಿ ಒಂದಿನ ನೋಡಿದ್ದೆ, ಬಟ್ ಅವಾಗ ನಾವು ಚೆನ್ನಾಗಿ ಏನೂ ಆಗಿರ್ಲಿಲ್ಲ. ನಾನು ನಾರ್ಮಲ್ ಆಗಿ ಇವಾಗ ತಗೊಂಡೋಗ್ತಿರ್ಬೋದು ಪಾರ್ಟಿ ಅದು ಇದು ಫ್ರೆಂಡ್ ಜೊತೆ ಅಂತ ಹೇಳ್ತಿದ್ರು. ಬಿಡು ಫ್ರೆಂಡ್ ಜೊತೆ ಪಾರ್ಟಿ ಅಂದ್ರೆ ಮಾಮೂಲಿ ಇದ್ದೇ ಇರುತ್ತೆ ಅಂತ ನಾನು ಸುಮ್ಮನಾಗಿದ್ದೆ. ಅವ್ನು ಈ ತರ ಕುಡಿಯೋದ್ ಕಲ್ತಿದ್ದಾನೆ ಅಂದ್ರೆ ಈಗ ಮತ್ತೂ ಇಷ್ಟ ಇಲ್ಲದೇನೆ ಮದ್ವೆಗೆ, ಮತ್ತೆ ನಿಮ್ ಲೈಫಿಗೆ ಪ್ರಾಬ್ಲಮ್ ಆಗಿ ಮತ್ತೆ ಕುಡಿಯೋದ್ ಕಲಿಯೋದು, ಮನೇಲಿ ಬೀಳೋದು ಹೇಳೋದು, ಅದೆಲ್ಲ ಮನೇಲಿ ಇರೋರಿಗೆ ನೋಡಕ್ಕೂ ಹಿಂಸೆ. ಈಗ ಹೆಂಗೆ ಅಂದ್ರೆ ನೀವು ಮದ್ವೆ ಆಗ್ತೀರಾ ಅನ್ಕೊಳ್ಳಿ, ನೀವು ಮದ್ವೆ ಆಗಿ ಹೊರಗಡೆ ಕರ್ಕೊಂಡು ಹೋಗ್ತೀರಾ, ನಾನು ಅಣ್ಣ ಜೀವನ ಮಾಡ್ತೀವಿ ಅಂತ. ಅವ್ನು ಕುಡಿತಾನೆ, ಕುಡಿಯೋಕ್ಕೂ ತಂದು ಕೊಡ್ತೀರಾ ನೀವು ಅನ್ಕೊಳ್ಳಿ. ನಾನು ಸಾಕ್ತೀನಿ ಅಂತ ಕರ್ಕೊಂಡು ಹೋಗಿದ್ದೀರಾ, ಸರಿ ಅವ್ನು ಕುಡಿತಾನೆ, ಮನೇಲೆ ಬೀಳ್ದ. ಅಪ್ಪ ಅಮ್ಮನ ಪರಿಸ್ಥಿತಿ ಏನು? ಅಪ್ಪ ಅಮ್ಮ ಏನ್ ಮಾಡಿದ್ರು ಅಲ್ವಾ? ಈಗ ನನ್ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಅವರಿಗೆ ಕುಡಿಸ್ತೀನ? ನೀವು ಮನೆ ಕರ್ಕೊಂಡೋಗಿ ಕುಡಿಸ್ತೀರಾ ಅಂತಲ್ಲ. ಈಗ ಅವನು ಜೀವ ಇರೋವರೆಗೂ ಅವ್ನು ಕುಡಿಯೋದಕ್ಕೆ ಖರ್ಚು ಮಾಡ್ಕೊಳ್ತಾನೆ. ಅವ್ನು ಕುಡಿಯೋದ್ ಕಲ್ತಿರೋರು ಯಾವತ್ತಿಗೂ ಅವ್ನು ಸತ್ರು ಬಿಡಲ್ಲ. ಕುಡಿಯೋದ್ ಕಲ್ತಿರೋರು ಈಗ ಅವ್ನು ಈ ತರ ಎಲ್ಲ ಮಾಡಿದಾನೆ, ಕುಡಿಯೋದು ಬೀಳೋದು ನೋಡ್ದವ್ರು ಏನ್ ಅನ್ಕೊಳ್ತಾರೆ, ಏನ್ ಮಾಡ್ತಾರೆ? ಏನು ಮಾಡ್ತಾರೆ ಅನ್ಕಿಂತ ಏನಾದ್ರೂ ಕಾಯಿಲೆ ಬಂತು. ಇವಾಗಿನ ಜನರೇಷನ್ ಕುಡ್ದಿದ್ದಾರೆ ಅಂದ್ರೆ ಬರೋದಿಲ್ಲ ಇವರಿಗೆ ಹೊಟ್ಟೆ ಒಳಗೆ. ಅದು ಏನ್ ಮಾಡ್ತಾನೆ ಅವಾಗ? ಸಾಯೋವರೆಗೂ ನರಳಾಡ್ಕೊಂಡು ಸಾಯ್ಬೇಕಾ? ನಾನು ಅದನ್ನ ಹೇಳ್ತಾ ಇಲ್ವಲ್ಲ, ನಾನು ಯಾಕೆ ಅವ್ರು ಸಾಯ್ಬೇಕು? ನಾನೇನ್ ಸಾಯಕ್ ಬಿಡಲ್ಲ. ನಾನು ಎಷ್ಟೋ ಸತಿ ಹೇಳಿದೀನಿ ಕುಡಿಬೇಡ, ಏನು ಕುಡಿತೆ, ಏನ್ ಪ್ರಾಬ್ಲಮ್ ಏನ್ ಹೇಳು ಅಂದ್ರೆ ನನ್ನ ಹತ್ರನು ಯಾವತ್ತೂ ಏನು ಪ್ರಾಬ್ಲಮ್ ಹೇಳಿಲ್ಲ. ಅವ್ನು ಯಾವತ್ತೂ ಏನು ಹೇಳಲ್ಲ. ನನ್ನ ವಿಚಾರದಲ್ಲಿ ಹಿಂಗೆಲ್ಲ ಮಾಡ್ಕೊಂತಾನು ನಾನು ಹೇಳಿಲ್ಲ. ನಾನು ಯಾವತ್ತೂ ಹೇಳಿಲ್ಲ. ನಾನು ಇನ್ನೂ ಹೇಳಿದೀನಿ, ನೀ ಮನೆಯಲ್ಲಿ ಮಾತಾಡು. ಇಲ್ಲ ಮಾತಾಡಕ್ ಆಗ್ಲಿಲ್ಲ ಅಂತಂದ್ಮೇಲೆ ನನ್ನ ಲೈಫಿಗೆ ಏನಕ್ಕೆ ಬರ್ಬೇಕಾಗಿತ್ತು? ಎಲ್ಲ ಗೊತ್ತಿತ್ತು, ಎಲ್ಲ ತಿಳ್ಕೊಂಡ್ರು. ಮದ್ವೆ ಆಗ್ತೀನಿ ಅಂತ ಏನಕ್ಕೆ ಬರ್ಬೇಕಾಗಿತ್ತು? ಮದ್ವೆ ಮಾಡ್ಕೊಂತೀನಿ. ಅವ್ನು ಏನಕ್ಕೆ ಈ ತರ ಕೆಲಸ ಮಾಡ್ಬೇಕಿತ್ತು? ಇಷ್ಟ ಇಲ್ಲ ಅಂತ ಅಂದ್ಮೇಲೆ ಯಾಕೆಲ್ಲ ಫೋನ್ ಮಾಡ್ಕೊಂಡು ಹೋಗೋದು ಬರೋದು ಮಾಡ್ಕೋಬೇಕಿತ್ತು. ಅವ್ನ ಪಾಡಿಗೆ ಇರ್ಬೋದಿತ್ತಲ್ಲ. ಯೂಸ್ ಮಾಡ್ಕೊಳ್ಳೋ ತನಕ ಮಾಡ್ಕೊಂಡು ಈಗ ಬಿಟ್ಟು ಯಾರಿಗಾದ್ರೂ ಮನ್ಸಿಗೆ ನೋವಾಗೇ ಆಗುತ್ತೆ, ಬೇಜಾರಾಗೇ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನ್ ಲವ್ ಮ್ಯಾರೇಜ್ ಆಗಿದ್ದು, ಅದು ಅವ್ರಿಗೆ ಗೊತ್ತು. ನಾನು ಲವ್ ಮ್ಯಾರೇಜ್ ಆಗಿದ್ರು ನನ್ಗೆ ಯಾವತ್ತೂ ಅವ್ನು ನನ್ನ ಖುಷಿಯಾಗಿ ಯಾವತ್ತೂ ನೋಡ್ಕೊಂಡು ಇಲ್ಲ. ನಾನು ಅವನನ್ನ ಎಷ್ಟೇ ತಿದ್ದಬೇಕು ಅಂತ ಹೋದ್ರು ಅವ್ರ ಅಕ್ಕ ತಂಗಿರು ಬಿಡ್ಲಿಲ್ಲ. ಅವರೇ ಹೇಳ್ಕೊಟ್ಟಿದ್ದು, ಅವರೇ ಎಲ್ಲ ಮಾಡ್ತಿದ್ದು. ಅವ್ರ ಅಮ್ಮನೂ ಅಷ್ಟೇ ನಾನು ಬಿಡ್ತಿರ್ಲಿಲ್ಲ. ಬರೀ ನಂಗೆ ಟಾರ್ಚರ್ ಆಗಿತ್ತೆ ಹೊರತು ಯಾವತ್ತೂ ನಾನು ಅವತ್ತು ಸುಖದಿಂದ ಅವ್ರ ಜೊತೆಲಿ ಇರ್ಲಿಲ್ಲ. ಸೊ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ನಾನು ಯಾರ ಸವಸಕ್ಕೂ ಹೋಗಿರ್ಲಿಲ್ಲ. ಯಾವಾಗ ಇವರು ನಿನ್ನ ಮದ್ವೆ ಮಾಡ್ಕೊಂತೀನಿ, ನಾನ್ ಚೆನ್ನಾಗ್ ನೋಡ್ಕೊಂತೀನಿ, ನೀನ್ ಇಲ್ಲ ಅಂದ್ರೆ ನಾನು ಇಲ್ಲ, ಸತ್ತೋಗ್ತೀನಿ ಅಂತ ಪ್ರೀತಿ ತೋರ್ಸ್ಕೊಂಡ್ ಬಂದ್ರು, ಅವತ್ತೇ ನಾನು ಅದನ್ನೆಲ್ಲ ಮರ್ತು ಇವ್ರ ಜೊತೆ ಚೆನ್ನಾಗಿರಕ್ ನಾನು ಟ್ರೈ ಮಾಡಿದ್ದು. ಸೊ ನಾನು ಅವ್ರ ಜೊತೆ ಮರ್ತೇ ಬಿಟ್ಟಿದೀನಿ. ನನ್ ನಿಜ ಮದ್ವೆ ಆಗಿತ್ತು ಅನ್ನೋದು ನೀನ್ ನೆನ್ಪಲ್ಲೇ ಇಟ್ಕೋಬೇಡ ಅಂತ ಹೇಳಿದ್ರು. ಯಾರ ಹತ್ರನೂ ಹೇಳ್ಕೋಬೇಡ, ಇವನ್ ಮನೆಗ್ ಬಂದ್ರು ನನಗಷ್ಟೇ ವಿಷಯ ಗೊತ್ತಿರ್ಲಿ, ಬೇರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು.
ಎಲ್ಲ ಪ್ರತಿಯೊಂದು ಅವರೇ ಹೇಳ್ತಿದ್ದಿತ್ತು, ಮಾತಾಡ್ತಿತ್ತು, ಎಲ್ಲ ಚೆನ್ನಾಗಿತ್ತು. ಏನಂತ ಹೇಳಿದ್ರು, ಫಸ್ಟ್ ಮದ್ವೆಗಿಂತ ಮುಂಚೆ ಒಂದ್ಸತಿ ಮಾಡ್ಕೊಳಣ, ಆಮೇಲೆ ನಿನ್ ಯಾವತ್ತೂ ನಾನು ಕೇಳಲ್ಲ, ಆಮೇಲೆ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲೇ ಎಲ್ಲ ಮಾಡ್ಕೊಳಣ ಅಂತ ಹೇಳಿದ್ರು. ನಾನು ಅವತ್ತು ಅಂದೆ, ಗೊತ್ತಾಯ್ತು ನನಗೆ. ಈಗ ನೀವು ಹೇಳಿದ್ರಿ ಫಸ್ಟ್ ನಾವು ಲವ್ ಮಾಡಿನೇ ಮದ್ವೆ ಆಗಿದ್ದು, ಆ ತರ ಎಲ್ಲ ನಾವು ಚೆನ್ನಾಗಿರೋಣ ಆ ತರ ಎಲ್ಲ ಹೇಳಿ ಮದ್ವೆ ಮಾಡಿ ನಾವು ಒಂದಿನಾನು ಖುಷಿಯಾಗಿರ್ಲಿಲ್ಲ ಅಂತ ಹೇಳಿದ್ರಿ ಅಲ್ವಾ. ಈಗ ನೀವು ನಮ್ಮ ಅಣ್ಣನೂ ಲವ್ ಮಾಡಿದಿರ, ಓಕೆ ಚೆನ್ನಾಗಿರೋಣ ಅಂತಾನೆ ಅವ್ನು ಹೇಳಿದಾನೆ. ಈಗ ಅವನು ಮದ್ವೆಗೂ ಮುಂಚೆನೆ ಈ ತರ ಎಲ್ಲ ಮಾಡ್ತಿದ್ದಾನೆ ಅಂತಂದಾಗ ನೀವು ಖುಷಿಯಾಗಿರ್ಬೇಕು ಅಂತಾನೆ ತಾನೆ ಲೈಫ್ ಲಾಂಗ್ ಅವ್ನ ಕಷ್ಟ ನೋಡ್ಬೇಕು. ನನಗೆ ಅರ್ಥ ಆಯ್ತು, ನಾನು ನೋಡ್ತಿರೋದು ನನಗೆ ಅರ್ಥ ಆಗಿದೆ ಆಯ್ತಾ, ಬೇರೆ ಏನೇನು ಮಾತಾಡ್ತಾ ಇಲ್ಲ. ಈಗ ನನ್ ಲೈಫ್ ಆ ತರ ಎಲ್ಲ ಆಯ್ತಲ್ಲ ಬಿಡು, ನಾನು ಲೈಫ್ ಕೊಡ್ತೀನಿ ಅಂತ ಅಂದಾಗ ನಾನು ಇವ್ರ ಜೊತೆ ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ತೀನಿ ಅಂತ ಅವ್ರು ನನ್ ಪ್ರೀತಿ ತೋರಿಸ್ತಿದ್ರಲ್ಲಿ ನನಗೆ ಅರ್ಥ ಆಯ್ತು. ಸೊ ಇವ್ರು ಸಡನ್ ಆಗಿ ಎಲ್ಲ ಆದ್ಮೇಲೆ ನನ್ ಬೇಡ, ಫ್ರೆಂಡ್ ಆಗಿರೋಣ, ಹಿಂಗೆ ಇರೋಣ, ನನ್ ಮದ್ವೆ ಆಗಲ್ಲ. ನಾನ್ ಹೇಳ್ತಿಲ್ವ ನಮ್ಮ ಅಣ್ಣ ಆ ತರ ಎಲ್ಲ ಹೇಳಿರೋದು ಏನ್ ಉದ್ದೇಶಕ್ಕೆ ಅಂದ್ರೆ ನಿಮ್ಮನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಅವ್ನು ಆ ತರ ಎಲ್ಲ ಚೆನ್ನಾಗಿ ನೋಡಿ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ. ಅದೇ ಡೈರೆಕ್ಟ್ ಆಗಿ ಹೇಳಿದ್ರೆ ಯಾವ ಹೆಣ್ಣನ್ನು ಕೂಡ ಒಪ್ಕೊಳ್ಳಲ್ಲ. ಅದು ಅವ್ನು ಆ ಉದ್ದೇಶದಿಂದ ಆ ತರ ಎಲ್ಲ ಸುಳ್ಳು ಹೇಳಿದಾನೆ. ಅದು ಒಪ್ಕೊಂತಿದ್ನೋ ಬಿಟ್ಟಿದ್ನೋ ನನಗ್ ಬಿಟ್ಟಿದ್ದಲ್ವಾ. ಹೇಳ್ಬೋದಿತ್ತಲ್ಲ, ಇಲ್ಲ ನಾನು ಇದೇ ತರ ಬರ್ತಿದೀನಿ, ಹಿಂಗೆ ಇರ್ತೀನಿ, ಒಂದೇ ಒಂದ್ಸಲ, ಅಥವಾ ಹಿಂಗೆ ಈ ತರ ಇರೋಣ, ಹಿಂಗೆ ಇರೋಣ, ನೀನು ಯಾರನ್ನೂ ಆಗ್ಬೇಡ, ನಾನು ಯಾರನ್ನೂ ಆಗಲ್ಲ, ಹಿಂಗೆ ಇರೋಣ ಅಂತ ಅವಾಗ ಹೇಳ್ಬೇಕು. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಿದ್ರೆ ನಿಮ್ಮ ಅಣ್ಣನ ಸವಸಕ್ಕೆ ನಾನು ಯಾವತ್ತೂ ಬರ್ತಿರ್ಲಿಲ್ಲ. ನಾನು ಇನ್ನೊಬ್ಬರ ಲೈಫಲ್ಲಿ ಆಟ ಆಡಕ್ ನನಗೂ ಕೂಡ ಇಷ್ಟ ಇಲ್ಲ. ಇಷ್ಟು ವರ್ಷ 4 ವರ್ಷದಿಂದ ನನ್ ಗಂಡ ಬಿಟ್ಮೇಲೆ ತುಂಬಾ ಜನ ನಾನು ನಿನ್ನ ನೋಡ್ಕೋತೀನಿ, ನಿನ್ ಜೊತೆಲಿ ಇರ್ತೀನಿ ಅಂತ ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಅವರಿಗೆಲ್ಲ ನಾನು ತಿರುಗ್ಸ್ ಆನ್ಸರ್ ಹೆಂಗ್ ಮಾಡಿದೀನಿ ಅಂದ್ರೆ ನೀನ್ ನಂಬಲ್ಲ, ಚಪ್ಲಿ ದಾಂಡೆ ಹೊಡಿಯೋದಂತವ್ರಿಗೆ. ನಾನು ಅದನ್ನು ಹೇಳಿದೀನಿ ಅವ್ರಿಗೆ. ಸರಿ ಆಯ್ತು, ಗೊತ್ತಾಯ್ತು. ಇವಾಗ ನಾನ್ ಹೇಳೋದೇನು ಅಂದ್ರೆ, ನಾನ್ ಲಾಸ್ಟ್ ಕೇಳೋದು ಏನು ಅಂದ್ರೆ, ಈಗ ನಮ್ಮ ಅಣ್ಣ ಇಷ್ಟ ಇಲ್ಲ, ನಾನ್ ಮದ್ವೆ ಆಗೋದೇ ಇಲ್ಲ ಅವಳನ್ನ, ಬಲವಂತದಿಂದನೂ ನಾನ್ ಮದ್ವೆ ಆದ್ರೆ ನಾನು ಇರಲ್ಲ ಅಂತ ಹೇಳ್ತಿದ್ದೇನೆ. ನನಗೆ ರೀಸನ್ ಬೇಕು, ಏನಕ್ಕಾಗಲ್ಲ, ಯಾಕೆ ಇಷ್ಟು ದಿನ ತನಕ ಈ ತರ ಎಲ್ಲ ಮಾಡಿ, ನಂಗೆ ರೀಸನ್ ಹೇಳಿಮ್ಮ ಸಾಕು. ರೀಸನ್ನೇ ಇಲ್ಲ. ರೀಸನ್ ಇಲ್ದಲೆ ನಾನು ಬಿಡ್ಬೇಕು ಅಂತಂದ್ರೆ ನಾನು ಹೆಂಗಾಗುತ್ತೆ ಹೇಳು.